ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ ಇನ್ನೋರ್. ವೆಲ್ಕಮ್ ಟು ಮೈ ಚಾನಲ್ ಸಹನಾಸ್ ಹಾಬಿ ಹಬ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಇದೆ ಮೊದಲನೇ ಸಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತಿನ ನನ್ನ ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್, ಶಾಪಿಂಗ್ ಮತ್ತು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು. ಈ ವಿಡಿಯೋಲಿ ನೋಡ್ತಿದ್ದೀರಾ, ನಮ್ಮಮ್ಮ ಅಂತೂ ಮನಾಸ್ ಮಾರ್ಕೆಟನ್ನು ಫುಲ್ ಜಾಲಾಡಿದ್ದಾರೆ. ಯಾವ ಥರ ಡಬ್ಬ ತೊಗೊಳ್ಬೇಕು, ಯಾವ ಥರ ಪ್ಯಾಕಿಂಗ್ ಮಾಡಬೇಕು ಅಂತ. ನನ್ನ ಮಕ್ಕಳಿಗೆ ಇದೇ ಮೊದಲನೇ ವರ್ಷದ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲನೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ತುಂಬ ಖುಷಿಯಿಂದ ಶಾಪಿಂಗ್ ಮಾಡ್ತಾಯಿದ್ವಿ. ಅಮ್ಮ ಒಂದಷ್ಟು ಡಬ್ಬಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ಕೊಟ್ಟಿರೋ ಥರನೇ ಬೇಡ, ಏನಾದ್ರು ಡಿಫ್ರೆಂಟಾಗಿ ಅವ್ರಿಗೂ ಯೂಸ್ ಆಗೋ ಥರ ಬೇಕು ಅಂತ ನೋಡ್ತಿದ್ದಾರೆ. ಬಟ್ ಈ ಹಬ್ಬದ ಟೈಮ್ಗೂ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ ಡಬ್ಬಗಳ ರೇಟೆಲ್ಲ. ಆದ್ರೂ ನೋಡೋಣ, ಏನಾದ್ರು ವೆರೈಟಿಯಾಗಿ ಮಾಡೋಣ ಅಂದ್ಬಿಟ್ಟು ನೋಡ್ತಾಯಿದ್ರು. ಕೊನೆಗೆ ಯಾವುದೋ ಒಂದು ಡಿಸೈನ್ ಸೆಲೆಕ್ಷನ್ ಆಯಿತು. ಒಂದು 100 ಡಬ್ಬಗಳು ತೊಗೊಂಡ್ರು. ಅದು ಮುಗಿಸ್ಕೊಂಡು ಹಾಗೆ ಬಂದ್ವಿ. ನಾವು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಹೊಟ್ಟೆ ಹಶ್ವಾಗ್ತಿತ್ತು. ರೋಡ್ ಸೈಡಲ್ಲಿ ಫ್ಲೋಟಿಂಗ್ ಪಾನಿಪುರಿ ಅಂತ ನೋಡಿದ್ವಿ. ಏನೋ ಒಂಥರ ಚೆನ್ನಾಗಿತ್ತು. ಮನಸ್ ಮಾರ್ಕೆಟ್ ಹತ್ರ ನೀವು ಯಾರಾದರೂ ಹೋದಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು ತಿನ್ನೋದಕ್ಕೆ. ತಿಂದ್ಕೊಂಡು ಎಲ್ಲ ಶಾಪಿಂಗು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗೋಗಿತ್ತು. ಆಲ್ಮೋಸ್ಟ್ 3 ಗಂಟೆ ಅಂದ್ಕೊಳ್ತೀನಿ. ಪಾಪು ಮಲಗಿಬಿಟ್ಟಿದ್ದ. ಇನ್ನು ಮಿಕ್ಕಿದವ್ರೆಲ್ಲರೂ ಮಾತಾಡ್ತಿದ್ರು, ಇನ್ನೇನಾದ್ರು ಮರ್ತುಬಿಟ್ಟಿದ್ದೀವ, ತೊಗೊಳ್ಬೇಕಾ ಅಂತ ಅಂದ್ಕೊಂಡು ಕಾರಲ್ಲಿ ಮಾತಾಡಿಕೊಂಡು ಹೇಗೆ ಪ್ಯಾಕಿಂಗ್ ಮಾಡಬೇಕು, ಎಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು ಅಂತ ಡಿಸ್ಕಷನ್ ನಡೀತಾ ಇತ್ತು. ಈ ಡಿಸ್ಕಷನ್ ಮಧ್ಯಾಹ್ನ ನನ್ನ ಮಕ್ಕಳಿಬ್ರೂ ಮನೆಗೆ ಬರೋ ಅಷ್ಟರಲ್ಲಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ರು. ಆದ್ರೂ ಸಿಕ್ಕಾಪಟ್ಟೆ ಬಿಸಿಲಪ್ಪ. ಮನೇಲಿದ್ದಾಗ ಮೋಡ, ಹೊರಗಡೆ ಬಂದಾಗ ಬಿಸಿಲಿತ್ತು. ಇಷ್ಟೆಲ್ಲ ಪ್ಯಾಕಿಂಗ್ಗೆ ನಾನು ಪರ್ಚೇಸ್ ಮಾಡಿದ್ದೆ. ಮತ್ತು ಇದೆಲ್ಲ ಎಳ್ಳು ಬೆಲ್ಲ ಮಿಕ್ಸ್ ಮಾಡೋದಕ್ಕೆ ಬೇಕಿರೋ ಅಂಥ ಇಂಗ್ರೀಡಿಯೆಂಟ್ಸು. ನಾಗಬೆಳ್ಳು ಅಂತಲೂ ಕರೀತಾರೆ. ಈ ಹಬ್ಬಕ್ಕೆ ಪ್ರಿಪೇರ್ ಮಾಡುವಂಥ ಎಳ್ಳು ಬೆಲ್ಲನ ನಾಗಬೆಳ್ಳು ಅಂತಲೂ ಕರೀತಾರೆ. ಸೊ ಇದ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರು ಅಮ್ಮ. ಏನೇನು ಬೇಕು ಇದೆಲ್ಲ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ. ನಾಗಬೆಳ್ಳು ಪ್ರಿಪೇರ್ ಮಾಡೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅದನ್ನು ರೆಡಿ ಮಾಡ್ತಿದ್ದಾರೆ. ನಮ್ಮದು ಬಾಣಲಿ ಸ್ವಲ್ಪ ಅದು ಚಿಕ್ಕದಿರೋದ್ರಿಂದ ಅಮ್ಮ 2 ಪಾವ್ ಅಷ್ಟೇ ತೊಗೊಂಡು ಹುರ್ಕೊಳ್ತಿದ್ದಾರೆ. ಫಸ್ಟಿಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಿದ್ದಾರೆ. ಅದೆಲ್ಲ ಸ್ವಲ್ಪ ಕೆಂಪಗಾಗೋ ಹಂಗೆ ಹುರ್ಕೊಳ್ತಿದ್ದಾರೆ. ಈ ಹಬ್ಬದ ಪ್ರಿಪ್ರೇಷನ್ ಬಂತು ಅಂದ್ರೇ ಒಂಥರ ಚೆಂದ ಅಲ್ವಾ. ಮನೆ ತುಂಬ ಸಡಗರ, ಏನೋ ಸಂಭ್ರಮ, ಏನೇ ನೋವುಗಳಿದ್ರೂ ಎಲ್ಲ ಆ ಕ್ಷಣದಲ್ಲಿ ಮರೆಸುತ್ತೆ. ಪ್ರತಿಯೊಂದು ನಮ್ಮ ಈ ಹಿಂದೂ ಸಂಪ್ರದಾಯದ ಆಚರಣೆಗಳೇನಿದೆ ಅದ್ರ ಹಿಂದೆ ಪ್ರತಿಯೊಂದಕ್ಕೂ ಒಂದೊಂದು ಸೈಂಟಿಫಿಕ್ ರೀಸನ್ ಇರ್ತವೆ. ಅದನ್ನು ಕಂಡುಕೊಳ್ದೇ ನಾವೇ ಬ್ಲೇಮ್ ಮಾಡಿಕೊಂಡು ಅಥವಾ ಆಚರಣೆ ಮಾಡ್ದೇನೋ ಇದ್ಬಿಡ್ತೀವಿ. ಅದೇನು ಆಚರಣೆ ಹಿಂದೆ ಇರೋವಂಥ ಸೈಂಟಿಫಿಕ್ ರೀಸನ್ ಅಂತ ಗೊತ್ತಾದರೆ ಐ ಥಿಂಕ್ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೇನು ಅದ್ದೂರಿಯಾಗೆ ಮಾಡಬೇಕು ಅಂತೇನಿಲ್ಲ, ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಳ್ಬೋದು. ಸೊ ಫಸ್ಟಿಗೆ ಎಳ್ಳನ್ನು ಹುರಿದಿಟ್ಕೊಂಡಿದ್ರು. ಈಗ ಕಡಲೆ ಬೀಜ ಹುರ್ಕೊಳ್ತಿದ್ದಾರೆ. ಎಲ್ಲನೂ ಒಂದು ತಟ್ಟೆನಲ್ಲಿ ಹಾಕ್ಕೊಳ್ತಿದ್ದಾರೆ. ಅದು ಆರಿಸ್ಬೇಕು, ಬಿಸಿ ಬಿಸಿ ಇರಬಾರ್ದು. ಎಳ್ಳು ಆರೋದ ಮೇಲಿಂದ ಈ ಕಡಲೆ ಬೀಜನ ಹುರಿದು ಅಮ್ಮ ಬಿದಿರು ಮೊರಕ್ಕೆ ಹಾಕ್ಕೊಳ್ತಿದ್ದಾರೆ. ಇದು ಯಾಕೆ ಬಿದಿರು ಮೊರಕ್ಕೆ ಅಂದರೆ ನೆಕ್ಸ್ಟು ಅದನ್ನು ಸಿಪ್ಪೆ ಸುಲಿದು ಕೇರಬೇಕಾಗುತ್ತೆ. ಈ ಥರ ಅದು ಆರಬೇಕು. ಬಿಸಿ ಇದ್ದಾಗ ಸುಲಿಯೋದಕ್ಕಾಗಲ್ಲ ಸಿಪ್ಪೆನ. ಚೆನ್ನಾಗಿ ಆರಿದ ಮೇಲಿಂದ ಆ ಥರ ಉಜ್ಜಿದ್ರೆ ಸಿಪ್ಪೆ ಎಲ್ಲ ಸುಲಿಬೋದು. ನೀಟಾಗಿ ಆ ಥರ ಮಾಡ್ಕೊಳ್ಬೇಕು. ಅಮ್ಮ ಮಾಡ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಈ ಥರ ನೀಟಾಗಿ ಉಜ್ಜಿ ಅದು ಸಿಪ್ಪೆ ಎಲ್ಲ ಸುಲ್ಕೊಂಡು ಈ ಥರ ಕೇರ್ಬಿಟ್ರೆ ಡಸ್ಟ್ ಎಲ್ಲ ಹೊರಗಡೆ ಬರುತ್ತೆ. ನೀಟಾಗಿ ಕಡಲೆ ಬೀಜ ಅಷ್ಟೇ ಸಿಕ್ಕುತ್ತೆ ಮಿಕ್ಸ್ ಮಾಡೋದಕ್ಕೆ. ಒಂಥರ ಖುಷಿಯಾಗಿತ್ತು ಮನೇಲಿ. ನಮ್ಮಮ್ಮ ಇದೆಲ್ಲ ಪ್ರಿಪ್ರೇಷನ್ ಮಾಡೋ ಗ್ಯಾಪಲ್ಲಿ ನಾನು ನನ್ನ ಮಕ್ಕಳಿಗೆ ಫೋಟೋಶೂಟ್ ಮಾಡಿಬಿಡೋಣ ಸಂಕ್ರಾಂತಿ ಹಬ್ಬದ್ದು ಅಂತ ತಂದಿರೋ ಐಟಮ್ಸಲ್ಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಏನೋ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ಹಬ್ಬದ್ದು 2 ದಿನ ಹಿಂದೆ ಆಗಿರೋದ್ರಿಂದ ಕಬ್ಬಿನ ಜಲ್ಲೆ ಎಲ್ಲ ತಂದಿರಲಿಲ್ಲ. ಇರೋದ್ರಲ್ಲಿ ಫೋಟೋಶೂಟ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿ ಈ ಥರ ರೆಡಿ ಮಾಡಿದ್ದೆ. ನನ್ನ ಮಕ್ಕಳಿಗೆ ಮೊದಲನೇ ಹಬ್ಬ ಆಗಿರೋದ್ರಿಂದ ಮೊದಲನೇ ಸಂಕ್ರಾಂತಿ ಫುಲ್ ಕಲರ್ಫುಲ್ಲಾಗಿತ್ತು. ಚೆನ್ನಾಗಾಯಿತು ಎಲ್ಲ. ಈಗ ಅದನ್ನೆಲ್ಲ ಪ್ರಿಪೇರ್ ಮಾಡಿರೋದನ್ನೆಲ್ಲ ಅಮ್ಮ ಮಿಕ್ಸ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಒಂದು ಟಬ್ನಲ್ಲಿ ಹುರಿದಿರೋಂಥ ಎಳ್ಳು ಹಾಕ್ಕೊಂಡಿದ್ದಾರೆ. ಆ ಎಳ್ಳು ಜೊತೆಗೆ ಈಗ ಹುರ್ಗಡ್ಲೆ ಹಾಕ್ಕೊಂಡಿದ್ದಾರೆ. ಒಂದು ಆಲ್ಮೋಸ್ಟ್ 1.5 kg ಅಷ್ಟು ಬಿಳಿ ಎಳ್ಳನ್ನ ಹುರಿದಿಟ್ಕೊಂಡಿರೋದು ಮತ್ತು 1 kg ಅಷ್ಟು ಹುರ್ಗಡ್ಲೆನ ಹಾಕ್ಕೊತಿದ್ದಾರೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲಿಂದ ಹುರಿದಿರೋ ಕಡಲೆ ಬೀಜ ಪೂರ್ತಿ ಸಿಪ್ಪೆ ಸುಲಿದಿದ್ರೆ ಚೆಂದ ಅದು ತಿನ್ನೋದಕ್ಕೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ. ಈ ಬಿಳಿ ಎಳ್ಳು, ಕಡಲೆ ಬೀಜ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಮಗೆ ಈ ಚಳಿಗಾಲದಲ್ಲಿ ಚರ್ಮ ಒಡೆಯುತ್ತಲ್ಲ, ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸೀಸನಲ್ಲಿ ಇದನ್ನು ತಿನ್ನಬೇಕು ಅಂತ ಸೈಂಟಿಫಿಕ್ ರೀಸನ್ ಹೇಳ್ತಾರೆ. ನೆಕ್ಸ್ಟ್ ಕೊಬ್ಬರಿ ಹಾಕ್ಕೊಂಡ್ರು. ಅದಾದಮೇಲಿಂದ ಕಟ್ ಮಾಡಿರೋವಂಥ ಬೆಲ್ಲದ ಚೂರುಗಳನ್ನ ಹಾಕ್ಕೊಂಡ್ರು.
ಕೊಬ್ಬರಿ, ಬೆಲ್ಲ, ಬಿಳಿ ಎಳ್ಳು, ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಹಾಕ್ಕೊಂಡಿದ್ದಾರೆ ಈಗ ಇದುವರೆಗೂ. ಅದನ್ನ ನೀಟಾಗಿ ತಳದಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಸ್ಪ್ರೆಡ್ ಆದರೆ ಈವನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲಿಂದ ಕಲ್ಯಾಣ ಸೇವೆ ಅಂತ, ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ನಮಗಂತೂ ಚಿಕ್ಕ ವಯಸ್ಸಲ್ಲಿ ಫೇವ್ರೆಟ್ ತಿಂಡಿ ಆಗಿಬಿಟ್ಟಿತ್ತು ಕಲ್ಯಾಣ ಸೇವೆ. ಇದು ಸಣ್ಣದು ದಪ್ಪದು ಬರುತ್ತೆ, ಕಲರ್ಫುಲ್ ಆಗಿರೋವಂಥ ಕಲ್ಯಾಣ ಸೇವೆ ಮಿಕ್ಸ್ ಮಾಡ್ಕೊಂಡ್ವಿ. ಹೀಗೆಲ್ಲ ರೆಡಿ ಆದಮೇಲಿಂದ ಪ್ಯಾಕಿಂಗ್ಗೆ ರೆಡಿ ಮಾಡ್ಕೊತಿದ್ದಾರೆ. ಈ ಥರ ಇರುತ್ತೆ. ಫುಲ್ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಕಲರ್ದು ಜೀರಿಗೆನೂ ಹಾಕ್ಕೊಂಡ್ರು. ಈ ಕಡೆ ನಾನು ಗಿಫ್ಟ್ಗೆ ಒಳಗಡೆ ಹಾಕೋದಕ್ಕೆ ಬರ್ಕೊತಾ ಇದ್ದೀನಿ, ಕಾರ್ಡ್ ಬರಿತಾ ಇದ್ದೀನಿ. ಅದರಲ್ಲಿ ನಮ್ಮ ಫ್ಯಾಮಿಲಿ ಹೆಸರು ಮತ್ತು ಹಬ್ಬದ ವಿಶಸ್ ಬರೆದು ರೆಡಿ ಮಾಡಿದೆ. ಈ ಕಡೆ ನಮ್ಮ ಅತ್ತೆನೂ ನಮ್ಮ ಅಮ್ಮನೂ ಬಾಕ್ಸಿಗೆ ಎಳ್ಳು ಬೆಲ್ಲ ಎಲ್ಲ ತುಂಬಿ, ಮತ್ತು ಬೆಲ್ಲದಚ್ಚು ಏನಂತಾರೆ ಅದು ಗೊಂಬೆ ಹಚ್ಚಿನ ತುಂಬಿ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಆ ಥರ ಒಂದು 100 ಡಬ್ಬ ಮಾಡಿದ್ವಿ. ಅದಾದಮೇಲಿಂದ ಒಂದು 80 ಪೀಸ್ ಈ ಥರ ಪೋಟ್ಲಿಗೆ ತುಂಬಿ ಇದನ್ನು ಒಂದಷ್ಟು ರೆಡಿ ಮಾಡಿದ್ವಿ. ಅಪ್ಪನ ಸ್ಕೂಲ್ ಮಕ್ಳಿಗೆ ಕೊಡೋಣ, ಇದು ಮೊದಲನೇ ವರ್ಷ ಅಲ್ವಾ, ಮಕ್ಳಿಗೆ ಕೊಡ್ಸೋಣ ಅಂದ್ಬಿಟ್ಟು ರೆಡಿ ಮಾಡಿದ್ವಿ. ಅವತ್ತು ರಾತ್ರಿಯೇ ನಾನು ರಂಗೋಲಿ ಎಲ್ಲ ಬಿಟ್ಟಿದ್ದೆ. ನಾಳೆ ಬೆಳಿಗ್ಗೆ ಎದ್ದರೆ ಮಕ್ಕಳನ್ನು ರೆಡಿ ಮಾಡಿ ಹಬ್ಬ ಪೂಜೆ ಎಲ್ಲ ಮಾಡೋದಕ್ಕೆ ಟೈಮ್ ಸಾಲಲ್ಲ ಅಂತ ಹಿಂದಿನ ದಿನಾನೇ ನೈಟೇ ಎಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡ್ತಿದ್ದೆ. ನನ್ನ ತಮ್ಮಂದ್ರೆಲ್ಲ ಫುಲ್ ರೇಗಿಸ್ತಿದ್ರು, ನೀನು ಬಿಡ್ತಿರೋ ರಂಗೋಲಿ ಯಪ್ಪ ನೋಡೋಕ್ಕಾಗ್ತಿಲ್ಲ, ಹಂಗೆ ಹಿಂಗೆ ಕಬ್ಬಿನ ಜಲ್ಲೆ ಹೋಗಿ ಮರ ಆಗಿಬಿಟ್ಟಿದೆ ಅಂತೆಲ್ಲ ರೇಗಿಸ್ತಿದ್ರು. ಬಟ್ ಓಕೆ, ನನಗೆ ಕಲರ್ ಜಾಸ್ತಿ ಸಿಕ್ಕಲಿಲ್ಲ, ಸಿಂಪಲ್ಲಾಗಿಯೇ ಬಿಟ್ಟಿರೋಣ ಅಂದ್ಬಿಟ್ಟು ಇಷ್ಟು ಬಿಟ್ಟಿದ್ದೀನಿ. ಅದಾದಮೇಲಿಂದ ಮಾರನೇ ದಿನ ಬೆಳಿಗ್ಗೆ ಅಮ್ಮ 5 ಗಂಟೆಗೆ ಎದ್ದು ಪೂಜೆ ಎಲ್ಲ ರೆಡಿ ಮಾಡಿ ಆಗಲೇ ನೈವೇದ್ಯನೂ ಮಾಡಿಬಿಟ್ಟಿದ್ರು. ಅವರಂತೂ ಸೂಪರ್ ಫಾಸ್ಟ್. ನಾನು ಹಬ್ಬದ ದಿನ ಆಗಲಿ ಮಾಮೂಲಿ ದಿನ ಆಗಲಿ ಎದ್ದೇಳೋಕ್ಕೆ ಆಗ್ತಿಲ್ಲ ಈ ಮಕ್ಕಳಿಂದ. ನೈಟ್ ಫುಲ್ಲು ಎಚ್ಚರ ಇರ್ತಾರೆ, ಸೊ ಬೆಳಗಿನ ಜಾವದಲ್ಲಿ ನಿದ್ದೆ ಬಂದಿರುತ್ತೆ. ಇದೆಲ್ಲ ಆದಮೇಲೆ ಸಂಜೆ ಅಷ್ಟರಲ್ಲಿ ಮಕ್ಕಳನ್ನ ಹಸೆ ಮೇಲೆ ಕೂಡ್ಸೋದಕ್ಕೆ ಈ ಥರ ಎಲ್ಲ ರೆಡಿ ಮಾಡಿದರು. ಯಾರ್ಯಾರು ಮನೆಯಲ್ಲಿ ಈ ಥರ ಮಾಡಿದ್ದಾರೆ ಕಾಮೆಂಟ್ನಲ್ಲಿ ತಿಳಿಸಿ. ಹಸೆ ಮನೆ ಮೇಲೆ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಶಾಸ್ತ್ರೋಕ್ತವಾಗಿ ಎಲ್ಲ ಮಾಡೋಣ ಅಂದ್ಬಿಟ್ಟು ಈ ಥರ ಎಲ್ಲ ಜೋಡಿಸಿದ್ವಿ. ನಾವು ಡಬ್ಬಗಳಿಗೆ ತುಂಬಿರೋದನ್ನ ನೀವು ನೋಡ್ತಿರ್ಬೋದು, ಅಲ್ಲಿ ತಟ್ಟೆಲಿ ಜೋಡಿಸಿರೋದು ಒಂದು ಗೋಲ್ಡ್ ಬಟ್ಟೆಗೆ ರ್ಯಾಪ್ ಮಾಡಿ ಕಟ್ಟಿ ಅದರೊಳಗಡೆಗೆ ಕಾರ್ಡ್ ಹಾಕಿ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ತಟ್ಟೆ ಸಾಮಾನುಗಳು ನೀವು ನೋಡ್ತಿರ್ಬೋದು ಜೋಡಿಸಿರೋದು. ಗೊಂಬೆ ಅಚ್ಚು, ಬೆಲ್ಲ, ಕಡಲೆ ಬೀಜ ಮತ್ತು ಹಸಿ ಕಡಲೆ ಏನೇನೋ ಬರುತ್ತೆ ಅದೆಲ್ಲ. ಈ ಬಿಂದಿಗೆ ಎಲ್ಲ ಮಕ್ಕಳಿಗೆ ಕೊಡೋಣ, ನಾಗಬೆಳ್ಳ ಹಾಕ್ಕೊಡೋಣ ಅಂದ್ಬಿಟ್ಟು ತರಿಸಿದ್ದು. ನನ್ನ ಮಕ್ಕಳಿಗೆ ತಂದಿರೋ ಹೊಸ ಬಟ್ಟೆ ಎಲ್ಲ ಹಾಕಿ ಇಷ್ಟೆಲ್ಲ ರೆಡಿ ಮಾಡಿ ಪೂಜೆಗೆ ಶಾಸ್ತ್ರಕ್ಕೆ ರೆಡಿ ಮಾಡಿತ್ತು. ಇದಾದಮೇಲಿಂದ ನಾನು ಫುಲ್ ಕ್ಲಿಪ್ ಹಾಕೋದಕ್ಕಾಗ್ತಿಲ್ಲ, ಪಾಪುಗಳ ಫೇಸ್ ಇನ್ನೂ ನಾನು ರಿವೀಲ್ ಮಾಡಿಲ್ಲ, ಅದರಿಂದ ಸಣ್ಣ ಕ್ಲಿಪ್ ಹಾಕ್ತಿದ್ದೀನಿ ಶಾಸ್ತ್ರ ಮಾಡಿರೋದು. ಮನೆ ಒಳಗಡೆನೇ ಈ ಥರ ಸಿಂಪಲ್ ಡೆಕೋರೇಷನ್ ಮಾಡಿಕೊಂಡು ನಾವು ಅಕ್ಕಪಕ್ಕದ ಮನೆಯವ್ರನ್ನ ಶಾಸ್ತ್ರಕ್ಕೆ ಅಂತ ಕರೆದು ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಹೇಗಿತ್ತು ನಮ್ಮ ಈ ಹಬ್ಬದ ಸೆಲೆಬ್ರೇಷನ್ ಅನ್ನೋದನ್ನು ನೀವು ಕಾಮೆಂಟ್ನಲ್ಲಿ ತಿಳಿಸಿ. ಈ ಕಡೆ ನಮ್ಮ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಮ್ಮ ಅತ್ತೆ ಮತ್ತು ನನ್ನ ತಂಗಿ ಕುಂಕುಮ ಕೊಡ್ತಿದ್ದಾರೆ ಒಬ್ಬರು, ಮತ್ತು ಇನ್ನೊಬ್ಬರು ನಾಗಬೆಳ್ಳು ಡಬ್ಬನ ಕೊಡ್ತಿದ್ದಾರೆ. ಆ ಕಡೆ ನಮ್ಮಮ್ಮ ಬಂದ ಮಕ್ಕಳಿಗೆ ಅಂತಲೇ ತಂದು ಇದು ಪುಟ್ಟ ಬಿಂದಿಗೆಗಳನ್ನ ಅದರೊಳಗಡೆಗೆ ನಾಗಬೆಳ್ಳು ಹಾಕಿ ಕೊಡೋದು ಒಂದು ಸಂಪ್ರದಾಯ. ಆ್ಯಕ್ಚುಲಿ ಹಾಗೇನೂ ಕೊಡ್ಬೋದು, ಮಕ್ಳಿಗೆ ಇಷ್ಟ ಆದರೆ ಖುಷಿ ಪಡ್ತಾರೆ ಅಂತ ಅಂದ್ಬಿಟ್ಟು ಈ ಥರ ಪ್ರತಿ ವರ್ಷ ಒಂದೊಂದು ಕೊಡೋಣ ಮಕ್ಕಳಿಗಾಗೋ ಹಂಗೆ ಅಂತ ಅಂದ್ಬಿಟ್ಟು ಮೊದಲನೇ ವರ್ಷ ಈಗ ಬಿಂದಿಗೆ ಥರದ್ದು ತೊಗೊಂಡು ಬಂದು ಕೊಟ್ವಿ. ಫುಲ್ ಖುಷಿ ಆಯಿತು. ನನಗಂತೂ ತುಂಬ ಸಿಂಪಲಾಗಿ ಮಾಡಬೇಕು ಅಂದ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆ ಜನ ಎಲ್ಲ ಸೇರಿ ಶಾಸ್ತ್ರೋಕ್ತವಾಗಿ ತುಂಬ ಸಂಪೂರ್ಣವಾಗಿ ಆಗೋ ಹಂಗೆ ಆಯಿತು ಈ ಹಬ್ಬ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ನನ್ನ ವಿಡಿಯೋ ನೋಡಿ ಅನ್ನೋದನ್ನು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. Thanks for watching. Happy Sankranti again.